ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ, ಬ್ಯಾಗು ಹಾಗೂ ಸಮವಸ್ತ್ರ ಶೂ ವಿತರಣೆ ಮಾಡಿದ ಗ್ರಾಮಸ್ಥರು. ಮನುಷ್ಯನ ಜೀವನದಲ್ಲಿ ಹಣ ಗಳಿಸಬಹುದು, ವ್ಯರ್ಥ ಮಾಡಬಹುದು, ಆದರೆ ಕಲಿತ ವಿದ್ಯೆ ಯಾರೂ ಅಪಹರಿಸಲಾರ. ಹಾಗಾಗಿ ವಿದ್ಯೆಯನ್ನು ಕಲಿತರೆ ತನ್ನ ಜೀವನದ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ವಿದ್ಯೆ ಕಲಿಯಬೇಕಾದರೆ ಇಂದಿನ ಕಾಲದಲ್ಲಿ ಬಡಜನರಿಗೆ, ಮಧ್ಯಮ ವರ್ಗದವರಿಗೆ ಕಷ್ಟ ಎನಿಸುತ್ತದೆ. ಅದಕ್ಕಾಗಿ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುತ್ತಾರೆ. ಬಡ ಮಕ್ಕಳಿಗೆ ನೆರವಾಗಲು ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮ್ಮೂರು ತಿಮ್ಮನಹಳ್ಳಿ, ಗೌಡನಹಳ್ಳಿ, ಕುಂಬಾರಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಸ್ಥಳೀಯ ಮುಖಂಡರಾದ ಚೌಡಪ್ಪ, ಮಂಜುನಾಥ್, ಲಕ್ಷ್ಮೀನಾರಾಯಣ ಅವರು ಉಚಿತ ನೋಟ್ ಪುಸ್ತಕ, ಬ್ಯಾಗ್ ಹಾಗೂ ಸಮವಸ್ತ್ರ ಶೂ ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೋಲಾರ ಲೋಕಸಭಾ ಪರಾಜಿತ ಅಭ್ಯರ್ಥಿ KV ಗೌತಮ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು ಆದ ಆಂಜನಪ್ಪ ಪುಟ್ಟೂರ್ ಅವರ ಉಪಸ್ಥಿತಿಯಲ್ಲಿ ವಿತರಣೆ ಮಾಡಿದರು. KV ಗೌತಮ್ರವರು ಮಾತನಾಡಿ, ಕಾನ್ವೆಂಟ್ಗಳಲ್ಲಿ ಇಂಗ್ಲಿಷ್ ಬೋಧನೆಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಸೇರಿಸುವಲ್ಲಿ ಆಸಕ್ತಿ ತೋರುತ್ತಿಲ್ಲ. ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡಿ ಅಗತ್ಯ ಸೌಲಭ್ಯ ಒದಗಿಸಲು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ತಮ್ಮ ಕೈಲಾದಷ್ಟು ಬಡ ಮಕ್ಕಳಿಗೆ ಸಹಾಯ ಹಸ್ತ ನೀಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌಡನಹಳ್ಳಿ ಮಂಜುನಾಥ್, ಕುಂಬಾರಹಳ್ಳಿ ರವಿ, ಶಿವಣ್ಣ, ಮುನ್ರೆಡ್ಡಿ, ಚೌಡಪ್ಪ, ಅಶ್ವಥ್ ರೆಡ್ಡಿ, ನಾರಾಯಣ ರೆಡ್ಡಿ, ಲಕ್ಷ್ಮೀನಾರಾಯಣ, ಮಂಜುನಾಥ್, ಶಿವಣ್ಣ, ಮುರಳಿ, ಅಂಬರೀಶ್, ಮಧು, ದೇವರಾಜ್, ದ್ಯಾವಪ್ಪ, ಮುನ್ರಾಜ್, ವೆಂಕಟೇಶ್, ದ್ಯಾವಕೃಷ್ಣ, ಶ್ರೀನಿವಾಸ್, ಕೆಂಪಣ್ಣ, ಕೇಶವಣ್ಣ, ಚಂದ್ರು, ರಮೇಶ್, ಪ್ರಮೋದ್, ಮದನ್ ಮತ್ತಿತರರು ಉಪಸ್ಥಿತರಿದ್ದರು. ಬಂದು ವಿದ್ಯೆಗೆ ಬಹಳ ಒತ್ತು ಕೊಟ್ಟಿದೆ. ಅದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಿದ್ದಾರೆ. ಆದರೆ ಈಗ ಸ್ವಲ್ಪ ಈ ಇಂಗ್ಲಿಷ್ ವ್ಯಾಮೋಹದಿಂದ ಮಕ್ಕಳು ಕಾನ್ವೆಂಟಲ್ಲಿ ಓದಿದ್ರೆ ಚೆನ್ನಾಗಿ ವಿದ್ಯೆ ಕಲಿತಾರೆ ಅನ್ನೋ ಒಂದು ಭಾವನೆಯಿಂದ ಸುಮಾರು ಜನ ಸರ್ಕಾರಿ ಶಾಲೆಗಳಿಗೆ ಸೇರ್ಸಕ್ಕಾಗ್ತಾ ಇಲ್ಲ. ಆದ್ರಿಂದ ಸರ್ಕಾರ ಕೂಡ ಈ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸೋದಕ್ಕೆ ಹಲವಾರು ಯೋಜನೆಗಳನ್ನ ರೂಪಿಸ್ಕೊಂಡಿದೆ. ಆದ್ರಿಂದ ಇನ್ನು ಮುಂದಕ್ಕೆ ಈ ಸರ್ಕಾರದಿಂದ ಏನೇನು ಸವಲತ್ತುಗಳು ನ್ಯಾಯಯುತವಾಗಿ ಬರಬೇಕು ಈ ಶಾಲೆಗಳಿಗೆ, ಅದನ್ನ ತಂದು ಸರ್ಕಾರಿ ಶಾಲೆಗಳ ಉನ್ನತೀಕರಣಗೊಳಿಸೋದಕ್ಕೆ ನಾವಂತೂ ಪ್ರಯತ್ನ ಪಡ್ತೀವಿ. ಮತ್ತು ನಮ್ಮ ಕೈಲಿ ಏನಾಗುತ್ತೋ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಬೇಕು ಅದನ್ನೆಲ್ಲ ನೀವು ನಮ್ಗೆ ತಿಳಿಸ್ಕೊಟ್ರೆ ನಮ್ಮ ಕೈಲಾಗಿದ್ದು ನಮ್ಮ ಕೈಯಿಂದನೂ ಮಾಡ್ತೀವಿ, ಸರ್ಕಾರದ ವತಿಯಿಂದನೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ.